MLA ಅವರು ಕೋಆರ್ಡಿನೇಟ್ ಮಾಡ್ತಾ ಇಲ್ಲ ಈ ವಿಚಾರದಲ್ಲಿ, ಅದಕ್ಕೆ ಡಿಲೇ ಆಗಿರೋದು ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. PWD ಅವರು ಲ್ಯಾಂಡ್ ಅಕ್ವಿಜಿಷನ್ ಮಾಡಿ ಇನ್ನ ರೈಲ್ವೆ ಹ್ಯಾಂಡ್ ಓವರ್ ಮಾಡಲಿಲ್ಲ ಅಂತ. ಸೆಂಟ್ರಲ್ ಅಂಡ್ ಸ್ಟೇಟ್ ಗವರ್ನಮೆಂಟ್ ಸರಿ, ಅಷ್ಟೆಲ್ಲ ಮಾಹಿತಿ ಅವರಲ್ಲಿದ್ರೆ ಉರ್ಗಮ್ ಆರೋಪಿ ಆಗಿಲ್ಲ ಅಂತ ಮಾತಾಡ್ತಾ ಇದಾರೆ. ಪಕ್ಕದಲ್ಲಿ 2 ಆರೋಪಿಸ್ ಆಗಿದಾವಲ್ಲ, ಅವಾಗ ಯಾವ ದುಡ್ಡಲ್ಲಿ ಆಯ್ತು ಅಂತ ಕೇಳಿ. ಯಾರು ಅಕ್ವಿಸಿಷನ್ ಎಲ್ಲ ಆರೋಪಿ ಬರ್ಬೇಕು ಅಂದ್ರೆ ಈ ಕಡೆ 2 ಬಂದಿದೆಯಲ್ಲ, ಈಗ ನೀವು SP ಆಫೀಸ್ ಇಂದ ಈ ಕಡೆ 2 ಆರೋಪಿಸ್ ಇದಾವಲ್ಲ, ಅವೆಲ್ಲ ಹೇಗಾಯ್ತು ಅಂತ ಕೇಳಿ. ಅವೆಲ್ಲ ಕಾಸ್ಟ್ ಶೇರಿಂಗ್ ಅಲ್ಲೇ ಆಗಿರೋದು, KGF ಅಲ್ಲೇ ಆಗಿರೋದು, ಇದಕ್ ಮುಂಚೆ ಆಗಿರೋದು. ಅವೆಲ್ಲ ಮುಂಚೆ 3 ಸರ್ವೆ ಆಗಿದೆ, 3 ಸರ್ವೆ ಆಗಿನೂ PWD ಅಕ್ವೈರ್ ಮಾಡಲಿಲ್ಲ. ಅವೆಲ್ಲ ಯಾಕೆ ಆಗಿಲ್ಲ ಅಂತ ಯಾಕೆ ಅಂತ ಕೇಳಿ. ನಾವು ಇಲಾಖೆಯವ್ರದ್ದು ಏನ್ ಪ್ರಾಬ್ಲಮ್ ಇದೆ ಗೊತ್ತಿಲ್ಲ ನನ್ಗೆ. ಈಗ ಅವ್ರು ಹೇಳ್ತಾ ಇದ್ದಾಗ ಅರ್ಥ ಆಗಿದೆ. ನೋಡಿ, ನಾವು ಕೆಲ್ಸದ ವಿಚಾರದಲ್ಲಿ ಜಿಲ್ಲೆ ಪ್ರಾಬ್ಲಮ್ ಇರ್ಲಿ, ನಮ್ ಕ್ಷೇತ್ರದ ಪ್ರಾಬ್ಲಮ್ ಇರ್ಲಿ, ಅವರಿಗೆ ನಾವು ಗೌರವ ಕೊಡ್ತೀವಿ. ಕೆಲ್ಸದ ವಿಚಾರದಲ್ಲಿ ನನ್ ಕ್ಷೇತ್ರದ ಕೆಲ್ಸನೇ ಮುಖ್ಯ, ಅಭಿವೃದ್ಧಿನೇ ಮುಖ್ಯ. ಯಾವುದೇ ಇಲಾಖೆಯಿಂದ ಸ್ಪಂದಿಸಿಲ್ಲ ಅಂತಂದ್ರೆ ನನ್ ಗಮನಕ್ಕೆ ಬಂದ್ರೆ ಖಂಡಿತವಾಗೂ ನಾವು ಸ್ಪಂದಿಸ್ತೀವಿ ಅಷ್ಟೇ. ಇರ್ಬೋದು, ಅವರೊಂದು ಚುನಾಯಿತ ಪ್ರತಿನಿಧಿ ಇದ್ದಾರೆ, ಅವ್ರ ಬಗ್ಗೆ ಗೌರವದಿಂದಾನೇ ನಾನು ಹೇಳ್ತಾ ಇದ್ದೀನಿ. ಯಾವ ವಿಚಾರದಲ್ಲಿ ನಾವು ಸ್ಪಂದಿಸ್ಲಿಲ್ಲ ಅಂತ ನಮ್ಗೆ ಗಮನಕ್ಕೆ ತಂದ್ರೆ ಖಂಡಿತವಾಗೂ ನಾವು ಜವಾಬ್ದಾರಿಯಿಂದ ನಡ್ಕೊಂತೀವಿ. ನನ್ನ ಕ್ಷೇತ್ರ ಅಭಿವೃದ್ಧಿ ಆದ್ರೆ ಸಾಕು, ಬೇರೆ ಯಾವುದೇ ರೀತಿ ಇಲ್ಲ ನನ್ನ ಮನಸ್ಸಿನಲ್ಲಿ, ಬೇರೆ ಯಾವುದೇ ಆಲೋಚನೆ. ನಾನ್ ಹೇಳ್ತೀನಿ, KGF ಅಲ್ಲಿ ಯಾರು BGML ಅಲ್ಲಿ ಕೆಲಸ ಮಾಡಿದ್ದಾರೆ, ಭಾರತ್ ಗೋಲ್ಡ್ ಮೈನ್ಸ್ ಅಲ್ಲಿ ಕೆಲಸ ಮಾಡಿದ್ದಾರೆ, STPP ಇರ್ಬೋದು ಅಥವಾ ಎಕ್ಸ್ ಎಂಪ್ಲಾಯೀಸ್ ಇರ್ಬೋದು, ಕಾಂಟ್ರಾಕ್ಟ್ ಮೇಲೆ ಕೆಲಸ ಮಾಡಿರ್ಬೋದು, ಅವರಿಗೆ ಫಸ್ಟ್ ರೈಟ್ಸ್ ಅವ್ರಿಗೆ ಇರೋದು. ಅವ್ರಿಗೆ ಫಸ್ಟ್ ರೈಟ್ಸ್ ಇದೆ. ಆ ರೈಟ್ಸ್ ನ ಯಾರು ಕರ್ಟೇಲ್ ಮಾಡಕ್ ಆಗಲ್ಲ. ಅವ್ರಿಗೆ ಹಕ್ಕಿದೆ, ಇವ್ರಿಗೆ ಹಕ್ಕಿಲ್ಲ ಅಂತ ನಾವು ತಾರತಮ್ಯ ಮಾಡಕ್ ಆಗಲ್ಲ. ಅವ್ರಿಗೆ ಎಲ್ಲಾರ್ಗುನು ಅಲ್ಲಿ ಕೆಲಸ ಮಾಡಿರುವಂತ ಕುಟುಂಬಗಳಿಗೆ ಫಸ್ಟ್ ರೈಟ್ಸ್ ಇದೆ. ಅವ್ರು ಆ ರೈಟ್ಸ್ ನ ಎಂಜಾಯ್ ಮಾಡೇ ಮಾಡ್ತಾರೆ. ಇವತ್ತಲ್ಲ ನಾಳೆ ಕಾನೂನು ರೀತಿ ಮತ್ತೆ ಸರ್ಕಾರದ ಹಂತದಲ್ಲಿ ಮಿನಿಸ್ಟ್ರಿ ಆಫ್ ಮೈನ್ಸ್ ಮಾನವೀಯತೆಯಿಂದ ಅವ್ರ ಎಲ್ಲಾ ಕುಟುಂಬಗಳನ್ನು ರಕ್ಷಣೆ ಮಾಡ್ಬೇಕು, ಅವಕಾಶ ಕೊಡ್ಬೇಕು. ಅವ್ರು ಏನೇನ್ ಸಫರ್ ಆಗಿದ್ದಾರೆ ಅದಕ್ಕೆ ಕಾಂಪನ್ಸೇಟ್ ಮಾಡ್ಲೇಬೇಕು ಅವ್ರು.